ನೋಡಿ ಆಯಿತು ಫ್ರೆಂಡ್ಸ್. ನಾನು ಮಿಕ್ಸ್ ಮಾಡಿದ್ದೀನಿ. ಚಿಲ್ಲಿ ಪೌಡ್ರ್ ನಾನು ಸ್ವಲ್ಪ ಕಡಿಮೆ ಹಾಕಿದೆ, ಯಾಕಂದರೆ ಮೇರೆ. ಸೊ ಫ್ರೆಂಡ್ಸ್ ನೋಡಿ, ಓಕೆ ಎಲ್ಲ ಹಾಕಿದ್ದೀನಿ. ಈಗ ಮಿಕ್ಸ್ ನೋಡಿ ಫ್ರೆಂಡ್ಸ್, ಸುಮಾರು ಆಗಿದೆ. ಸೊ ಫ್ರೆಂಡ್ಸ್ ನೋಡಿ, ಇದು ಈರುಳ್ಳಿ ಜಾಸ್ತಿ ಹಾಕ್ಬೇಕಂತ ತೆಂಗಿನಕಾಯಿಲ್ಲ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ಶುಭ ಸಂಜೆ ರೀ. ಹೀಗೆ ಕೂತಿದ್ದೆ, ಏನು ಮಾಡೋಣ ಅಂತ. ನನ್ನ ಮಗ ಚಿಕನ್ ಮಾಡು ಅಂತ ಹೇಳ್ದ. ಸೊ ಇದು ವಿದೌಟ್ ಕೊಕೊನಟ್ ಚಿಕನ್ ತರಿಸಿದೆ. ಸೊ ಸ್ವಲ್ಪ ಎಷ್ಟಿದೆ ಇದು, ಒಂದು 600 ಗ್ರಾಮ್ ಇರ್ಬೋದು. ಇದಕ್ಕೆ ಫಸ್ಟ್ ಚೆನ್ನಾಗಿ ತೊಳೆದ್ಬಿಟ್ಟು ಚಿಲ್ಲಿ ಪೌಡರ್, ಹಲ್ದಿ ಪೌಡರ್, ಮೊಸರು ಹಾಕ್ತೀನಿ. ಈಗ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಟ್ ಮಾಡಿಡಿ. ಆಮೇಲೆ ಮೇನ್ ಮಸಾಲೆ ತೋರಿಸ್ತೀನಿ. ಇವತ್ತು ತೆಂಗಿನಕಾಯಿ ಇಲ್ಲ. ಓಕೆ, ಈರುಳ್ಳಿ ಟೊಮೆಟೊ ಅವೇ ಹಾಕ್ಬಿಟ್ಟು ಮಾಡೋದು. ಈರುಳ್ಳಿ ಟೊಮೆಟೊ ತೋರಿಸ್ತೀನಿ ಆಮೇಲೆ. ಓಕೆ, ಈಗ ಮ್ಯಾರಿನೇಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಸೊ ಫ್ರೆಂಡ್ಸ್ ನೋಡಿ, ಇದು ಈರುಳ್ಳಿ ಜಾಸ್ತಿ ಹಾಕ್ಬೇಕಂತ ತೆಂಗಿನಕಾಯಿ ಇಲ್ಲ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ, ಶುಂಠಿ ಕಡಿಮೆ. ಓಕೆ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋದು ಕೆಂಪಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ ಆಮೇಲೆ ತಣ್ಣಗೆ ಮಾಡಬೇಕು, ಆರಿಸ್ಬೇಕು. ಆರಿದ್ಮೇಲೆ ಮತ್ತೆ ಮಿಕ್ಸಿಲಿ ಹಾಕಿ ಆಮೇಲೆ ಮಿಕ್ಸ್ ಮಾಡು. ಓಕೆ, ಪುಡಿಗಳೆಲ್ಲ ಆಮೇಲೆ ಲಾಸ್ಟಲ್ಲಿ ಹಾಕೋಣ, ತೋರಿಸ್ತೀನಿ. ಓಕೆ, ಸುಮ್ಮನೆ ಏನು ಮಾಡೋದು, ಕೂತ್ಕೊಂಡು ಸಡನ್ಲಿ ನೆನಪಾಯ್ತು ಮಾಡೋಣ ಇದು ಅಂತ ಮಾಡಿದೆ. ಹೇಗಿದ್ದೀರಾ? ಸೊ ಸ್ಯಾಟರ್ಡೇ ಈವ್ನಿಂಗ್ ರಿಲ್ಯಾಕ್ಸ್ಡಾ? ಆಲ್ ಆರ್ ರಿಲ್ಯಾಕ್ಸ್ಡ್? ಓಕೆ, ಎಲ್ಲ ಔಟಿಂಗ್ ಹೋಗ್ಬಿಡ್ರಿ, ಎಲ್ಲ ಹೆವಿ ಟ್ರಾಫಿಕ್ ಇರುತ್ತೆ. ಸಿಕ್ಕಾಪಟ್ಟೆ ಮೋಡ ಬೇರೆ ಆಗಿದೆ, ಮಳೆ ಬಂದರೆ ಕಷ್ಟ ಮತ್ತೆ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಇದು ಈಗ ಬಿಸಿ ಆಗಿದೆ. ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ. ಈಗ ಈರುಳ್ಳಿ ಹಾಕ್ಕೊಳ್ಳಿ. ಚೆನ್ನಾಗಿ ಬ್ರೌನ್ ಆಗಲಿ, ಆಮೇಲೆ ಎಲ್ಲ ಮಿಕ್ಸ್ ಮಾಡಿ. ಆಯಿತಾ? ಈರುಳ್ಳಿ ಜೊತೆಲೆ ನೀವು ಟೊಮೆಟೊ, ಇದು ಹಸಿಮೆಣಸು ಕಟ್ ಮಾಡ್ತೀನಿ, ಇದು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಆಗ್ಬೇಕದು. ಎಲ್ಲ ಮಿಕ್ಸ್ ಆಗಿ ಇದಾದ ತಕ್ಷಣ ಸಣ್ಣ ಆರ್ಲಿಕ್ಕೆ ಬಿಟ್ಬಿಡಿ. ಆಯಿತಾ? ಆಮೇಲೆ ಮಿಕ್ಸಿನಾಗ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ತೋರಿಸ್ತೀನಿ ನಾನು ಇದೆಲ್ಲ ಹಾಕಿ ಫ್ರೈ ಆದಮೇಲೆ. ಓಕೆನಾ? ಸೊ ಟೀ ಆಯಿತಾ? ಕಾಫಿ, ಟೀ, ಎವ್ರಿಥಿಂಗ್? 7 ಆಯಿತು ರೀ. ಈಗ ನಾನು ನೋಡಿ ಐ ಆಮ್ ರಿಲ್ಯಾಕ್ಸಿಂಗ್. ಏನಿದೆ ಇವತ್ತೊಂದು ಏರೋಬಿಕ್ಸ್ ಇಲ್ಲ, ಸೊ ನಿಧಾನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಹೇಳಬೇಕು ರೀ ನನಗೆ ಹೇಗಿದೆ ಅಂತ ಎಲ್ಲ. ನಾನಿನ್ನೂ ಇದರಲ್ಲಿ ಜಸ್ಟ್ ಫಸ್ಟ್ ಇನಿಷಿಯಲ್ ಹೆಜ್ಜೆ ಇಡ್ತಾ ಇದ್ದೀನಿ ಅಷ್ಟೇ. ಇನ್ನೂ ಲಾಂಗ್ ವೇಟು. ನಿಮ್ಮೆಲ್ಲರ ಸಹಕಾರ ಬೇಕು. ಸಹಕಾರ ಇದ್ರೇ ನನಗೆ ಮುಂದೆ ಹೋಗ್ಬೋದು, ಅಲ್ವೇನ್ರಿ? ಸೊ ಯುವರ್ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಲೈಕ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಹೆಲ್ಪ್ ಮಾಡಿ. ಆಯಿತಾ? ನೋಡಿ ನಾನೆಲ್ಲ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆ, ಒಂದು 5 ಮಿನಿಟ್ಸ್ ಆದರೂ ಚೆನ್ನಾಗಿ ಇದಾಗಲಿ ರೀ, ಫ್ರೈ ಆಗಿ ಬೇಯಬೇಕದು, ಹಸಿ ವಾಸನೆ ಎಲ್ಲ ಹೋಗ್ಬೇಕಾಯ್ತಾ? ಹೋಗ್ಬಿಟ್ಟು ಆಮೇಲೆ ಆರಿದ್ಮೇಲೆ ಅಲ್ಲಿವರೆಗಿದ್ದು ಚೆನ್ನಾಗಿ ಮೆರಿನೇಟ್ ಆಗ್ತಾ ಇರುತ್ತೆ ಚಿಕನ್. ಕಲರ್ ನೋಡಿ ಹೆಂಗಿದೆ, ಬ್ಯಾಡಗಿ ಮೆಣಸು ರೀ, ಕಲರ್ ಬ್ಯಾಡಗಿ ಮೆಣಸು ನೋಡಿ ಫ್ರೆಂಡ್ಸ್. ಸುಮಾರು ಆಗಿದೆ. ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ಸ್ವಲ್ಪ ನೀರು ಹಾಕಿ ಒಂದು 2-3 ಮಿನಿಟ್ಸ್ ಬಿಟ್ಬಿಡಿ. ಓಕೆ, ಆಮೇಲೆ ಆಫ್ ಮಾಡಿ. ಅದು ನಾನು ಸ್ವಲ್ಪ ನೀರೇ ಆ್ಯಡ್ ಮಾಡ್ಕೊಂಡಿದ್ದೀನಿ ರೀ. 2 ನಿಮಿಷ ಬಿಡಿ. ನೋಡಿ ಚೆನ್ನಾಗಿ ಸ್ಮೂತ್ ಆಗಬೇಕದು. ಓಕೆನಾ? ತೆಂಗಿನಕಾಯಿ ಎಲ್ಲ ಇದೇ ಪೇಸ್ಟಲ್ಲೇ ಚಿಕನ್ ಬೇಯಬೇಕಾಗುತ್ತೆ. ಚೆನ್ನಾಗಿರುತ್ತೆ ರೀ. ಕೊಕೊನಟ್ ಇರಲ್ಲ, ಅಷ್ಟು ದಪ್ಪ ಬರಲ್ಲ, ಬಟ್ ಪೇಸ್ಟಲ್ಲಿ ಚೆನ್ನಾಗಿರುತ್ತೆ ಲೈಟಾಗಿ. ಫ್ರೆಂಡ್ಸ್, ಈಗ ಆರ್ಲಿಕ್ಕೆ ಇಟ್ಟಿದ್ದೀನಿ. ತಾಟಲ್ಲಿ ಹಾಕಿದ್ದು ಬೇಗ ಆಗುತ್ತೆ. ಇಲ್ಲಿ ಫ್ಯಾನ್ ಕೆಳಗೆ ಇಡಬೇಕು, ಬೇಗ ಮಾಡಬೇಕು ಅಂದರೆ, ಯಾಕಂದರೆ ಇದು ಬಿಸಿ ಇದೆ, ಅಷ್ಟು ಬೇಗ ಆರಲ್ಲ ಈಗ. ಸೊ ನಾನು ಫ್ಯಾನ್ ಕೆಳಗೆ ಇಡ್ತೀನಿ. ಆರಿದ ಮೇಲೆ ಪೇಸ್ಟ್ ಮಾಡ್ತೀನಿ. ಆಯಿತಾ? ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ ಫ್ರೆಂಡ್ಸ್ ನೋಡಿ, ಓಕೆ ಎಲ್ಲ ಹಾಕಿದ್ದೀನಿ. ಈಗ ಮಿಕ್ಸಿ ಹಾಕಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ ನಾನು, ಒಂದೇ 1 ಸ್ಪೂನು. ಇದಕ್ಕೆ ನಾವು ಜೀರಿಗೆ, ಒಂದು ಏನು ಹೇಳ್ತಾರೆ ಅದು ದಾಲ್ಚಿನ್ನಿ ಎಲೆ, ಮತ್ತು ಒಂದು ಚಕ್ಕೆ ಇಷ್ಟೇ ಹಾಕ್ಕೊಂಡು ಆಮೇಲೆ ಬೇಯಿಸಿದ ಮಸಾಲೆ ಚೆನ್ನಾಗಿ ಹಾಕಬೇಕು. ಆಮೇಲೆ ಅದಕ್ಕೆ ಚಿಲ್ಲಿ ಪೌಡರ್ 1 ಸ್ಪೂನು,
ಹಲ್ದಿ ಪೌಡರ್ ಅರ್ಧ, 2 ಸ್ಪೂನ್ ಧನಿಯಾ ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಪೇಸ್ಟನ್ನು ಮಿಕ್ಸ್ ಮಾಡಬೇಕು. ಓಕೆನಾ? ಪೇಸ್ಟ್ ಆಗುತ್ತೆ. ಓಕೆ, ಈಗ ನಾನು ಅದರಲ್ಲಿ ಕರಿ ಪತ್ತ ಮತ್ತು ಇದು ಹಾಕಿಬಿಟ್ಟು ಇದು ದಾಲ್ಚಿನ್ನಿ ಎಲೆ, ತೇಜ್ಪತ್ತ, ಓಕೆ ಅದು ಮತ್ತು ಒಂದು ಚಕ್ಕೆ, ಒಂದು 2 ಲವಂಗ ಅಷ್ಟೇ ಹಾಕಿ ಇದನ್ನು ಆ್ಯಡ್ ಮಾಡ್ತೀನಿ. ಆಯಿತಾ? ಫ್ರೆಂಡ್ಸ್, ನಾನು ಮಿಕ್ಸ್ ಮಾಡಿದ್ದೀನಿ. ಚಿಲ್ಲಿ ಪೌಡ್ರ್ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೆ, ಯಾಕಂದರೆ ಮ್ಯಾರಿನೇಟ್ಗೂ ಹಾಕಿದ್ದೀನಿ, ಪ್ಲಸ್ ಇದಕ್ಕೂ ಒಂದು ಹಸಿಮೆಣಸು ಹಾಕಿದ್ದೀನಿ. ಸೊ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿದ್ದೀನಿ, 1 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಧನಿಯಾ ಪೌಡ್ರ್, ಹಲ್ದಿ ಪೌಡ್ರ್ ಮತ್ತು ಅದು ಪೇಸ್ಟ್. ಓಕೆ, ಈಗ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊ. ಫ್ರೆಂಡ್ಸ್, ನಾನು ಮಿಕ್ಸ್ ಮಾಡಿದ್ದೀನಿ. ಚಿಲ್ಲಿ ಪೌಡ್ರ್ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೆ, ಯಾಕಂದರೆ ಮ್ಯಾರಿನೇಟ್ಗೂ ಹಾಕಿದ್ದೀನಿ, ಪ್ಲಸ್ ಇದಕ್ಕೂ ಒಂದು ಹಸಿಮೆಣಸು ಹಾಕಿದ್ದೀನಿ. ಸೊ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿದ್ದೀನಿ, 1 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಧನಿಯಾ ಪೌಡ್ರ್, ಹಲ್ದಿ ಪೌಡ್ರ್ ಮತ್ತು ಅದು ಪೇಸ್ಟ್. ಓಕೆ, ಈಗ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಂಡು ಕುಕ್ಕರ್ 1 ಸೀಟಿ ತೆಗಿಬೋದು. ಓಕೆ, ಒಂದೇ ಒಂದು ಸ್ವಲ್ಪ ಕುದಿಸಿದ್ರು ಪರವಾಗಿಲ್ಲ, ಯಾಕಂದರೆ ಫ್ರೈ ಮಾಡಿರ್ತೀವಲ್ಲ, ತುಂಬ ಇದು ಮಾಡಬೇಕಂತಿಲ್ಲ. ಒಂದು 5 ಮಿನಿಟ್ಸು ನೀರು ಬಿಟ್ಬಿಡಿ. ಆಯಿತಾ? ಆಮೇಲೆ ಚಿಕನ್ ಹಾಕಿ ಒಂದ್ಸಲ ಕುಕ್ಕರ್ ಇಟ್ಬಿಡಿ. ಲಾಸ್ಟ್ ಸ್ವಲ್ಪ ಗರಂ ಮಸಾಲೆ ಪುಡಿ, ಧನಿಯಾ ಲಾಸ್ಟಲ್ಲಿ ಆ್ಯಡ್ ಮಾಡೋದು. ಉಪ್ಪು ನೋಡ್ಕೊಳ್ಳಿ. ಆಯಿತಾ ಫ್ರೆಂಡ್ಸ್? ಇಷ್ಟು ಆಗಬೇಕಾಯ್ತಾ? ಇಲ್ಲೈತಪ್ಪ ಇದು ಸೌಟು ನೋಡಿ. ಇಷ್ಟಾದ್ಮೇಲೆ ನಾನು ಈಗ ಚಿಕನ್ ಮ್ಯಾರಿನೇಟ್ ಮಾಡಿರೋದು ಹಾಕ್ತೀನಿ. ಏನು ಗೊತ್ತೇನ್ರಿ, ಒಂದು ಕೈಲಿ ಮೊಬೈಲ್, ಒಂದು ಕೈಲಿ ಇದು ಹಿಡ್ಕೊಳ್ಳುತ್ತೆ ಅಂತ. ಸರಿ, ಹಾಕ್ತೀನಿ ಒಂದೊಂದೇ. ಆಗಲ್ಲ, ಬೀಳ್ತಾ ಇಲ್ಲ, ಎಲ್ಲ ಸ್ಟಿಕ್ ಹಾಕ್ಕೊಂಡಿದೆ. ಸೊ ಎಲ್ಲ ನಾನೀಗ ಹಾಕ್ತಾಯಿದ್ದೀನಿ. ಈಗ ನೀವು ಕುಕ್ಕರಲ್ಲಿ ಬಂದು ಬೇಗ ಬೇಡ್ತಾರೆ ಇದು ಚಿಕನ್ ನೋಡಿ. ಓಕೆ, ಸ್ವಲ್ಪ ನೀರು ಹಾಕ್ಕೊಡಿ, ಚೂರಿ ಮ್ಯಾರಿನೇಟ್ ಮಾಡಿರ್ತೀವಲ್ಲ. ಎಲ್ಲ ಹೋಮ್ ಮೇಡ್ ರೀ, ಚೆನ್ನಾಗಿರುತ್ತೆ. ಹೋಮ್ ಮೇಡ್ ಫುಡ್ ಇಸ್ ಆಲ್ವೇಸ್ ಗುಡ್ ಅಲ್ಲ. ಮತ್ತು ನಂದು ಆಯಿಲ್ ಇಸ್ ವೆರಿ ಲೆಸ್. ತುಂಬ ಜನರಿಗೆ ಇಷ್ಟ ಆಗುತ್ತೆ, ಬಟ್ ದಟ್ ಈಸ್ ಗುಡ್ ಅಲ್ಲ. ಆಯಿತು ನೋಡಿ, ಇವತ್ತು ಬರೀ ಈರುಳ್ಳಿ ಇದೆಲ್ಲ ಮಾಡಿದ್ದೀನಿ. ಈಗ ಚಿಕನ್ ಬೇಯಬೇಕು, ಟೇಸ್ಟ್ ಒಂದು ನೋಡ್ಕೊಂಬಿಡಿ. ಆಯಿತಾ? ನೋಡಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಸೀಟಿ ಆದಮೇಲೆ ನಾನು ತೋರಿಸ್ತೀನಿ ಲಾಸ್ಟಲ್ಲಿ. ಓಕೆ, ಆಯಿತು ನೋಡಿ, ಆಯಿತು. ಓಕೆ, ರೆಡಿ. ಇದು ವಿದೌಟ್ ಕೋಕೋನಟ್. ಓಕೆ, ಈಗ ನಾನು ಲಾಸ್ಟಲ್ಲಿ ಆ್ಯಕ್ಚುಲಿ ಕಸೂರಿ ಮೆಥಿ ಹಾಕಬಾರ್ದು, ಇಲ್ಲ ನನ್ನ ಹತ್ರ ಕೊತ್ತಂಬರಿ ಕಟ್ ಮಾಡಿದ್ದೇನೆ, ಅದು ಹಾಕ್ತೀನಿ. ಓಕೆ, 1 ನಿಮಿಷ ಇದೆ. ಹೇಗಿದೆ ಡಿಸ್ಪ್ಲೇ? ಚೆನ್ನಾಗಿದೆಯಾ? ಮಾಡಿ ನೋಡಿ ನನಗೆ ಹೇಳಿ. ಆಯಿತಾ? ನಾನು ಟೇಸ್ಟ್ ಮಾಡಿಲ್ಲ ರೀ, ನೋ ಟೇಸ್ಟ್. ನನ್ನ ಹಸ್ಬೆಂಡ್ ನೋಡ್ತಾರಷ್ಟೇ. ಎಸ್, ಯುವರ್ ಚಿಕನ್ ಕರಿ ಈಸ್ ರೆಡಿ. ಇದಕ್ಕೆ ಚಪಾತಿ, ಇಡ್ಲಿ, ಏನು ಇಡ್ಲಿ ಇತ್ತುವರೆಗೆ ನನ್ನ ಮಗ ಮಾಡು ಅಂದ. ಸೊ ಅವನು ಇಡ್ಲಿ ಜೊತೆ ತಿಂತಾನೆ, ನನ್ನ ಹಸ್ಬೆಂಡ್ ಚಪಾತಿ, ನಾನು ಚಪಾತಿ, ಚಟ್ನಿ ಪುಡಿ ಏನು ಆಗುತ್ತೆ, ನೈಟ್ ನಡೆಯುತ್ತೆ ಏನಾದರೂ. ಸೊ ಫ್ರೆಂಡ್ಸ್, ಮಾಡಿ ನೋಡಿ ನನಗೆ ಹೇಳಿ. ಆಯಿತಾ? ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಇಷ್ಟ ಇಲ್ಲ ಅಂತ ದಯವಿಟ್ಟು ಹೇಳಬೇಕು. ನೀವು ಹೇಳಿದ್ರೆ ನಾನು ಕರೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಲ್ವಾ? ಇದೆಲ್ಲ ನಮ್ಮ ದಿನದ್ದು ದೈನಂದಿನ ಅಡುಗೆ ರೀ, ಏನು ವಿಶೇಷವಾಗಿದ್ದೇನಿಲ್ಲ. ಆಯಿತಾ? ಸೊ ಹ್ಯಾಪಿ ಸ್ಯಾಟರ್ಡೇ. ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಆಯಿತಾ? ಸಂಡೇ ನಾಳೆ ಆರಾಮಾಗಿ ನಿದ್ದೆ ಮಾಡಿ, ರಿಲ್ಯಾಕ್ಸ್ ಮಾಡಿ. ಹ್ಯಾವ್ ಎ ವಂಡರ್ಫುಲ್ ಸಂಡೇ ಟುಮಾರೋ. ಗಾಡ್ ಬ್ಲೆಸ್ ಎವ್ರಿ ಒನ್. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಓಕೆನಾ?